ನಮ್ಮಿಬ್ಬರು ಲೈಫ್ ಟರ್ನಿಂಗ್ ಪಾಯಿಂಟಿಗೆ ಕಾರಣ ರೀಸನ್ ಸಪೋರ್ಟಿವ್ ಬ್ರಿಡ್ಜ್ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಈ ತರ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ಇರಬೇಕು. ಹೇಳ್ತಿದ್ದ 100 ಫ್ರೆಂಡ್ಸ್ ಇರೋದು ಒಂದೇನೆ, ಒಬ್ಳು ಫ್ರೆಂಡ್ ಇರೋದು ಒಂದೇನೆ. ಸೊ ಇವಾಗ ಲೈಫ್ ಕಂಪ್ಲೀಟ್ ಆಗಿ ಸ್ವಲ್ಪ ಚೇಂಜ್ ಆಗುತ್ತೆ. ವಾಟ್ ಇಸ್ ದಿಸ್ ಆಂಟಿ? ಏನೇನೋ ಕೊಡ್ತಾ ಇದೆಯಾ ಆಂಟಿ? ಹೂ ಪ್ರಪೋಸ್ ಹೂ? ಸಾಕು ಸಾಕು ಆನ್ಸರ್ ಸಿಕ್ತು ನನಗೆ. ಪಾಪ ನಮ್ ದಿವ್ಯಾ ನಮ್ಗೆ ಬ್ರೈಟ್ ಟು ಬಿ ಗ್ರೂಪ್ ಟು ಬಿ ಮಾಡಬೇಕು ಅಂತ ಎಲ್ಲ ಪ್ಲಾನ್ ಮಾಡಿಟ್ಕೊಂಡಿದ್ಲು. ಸೊ ಫೈನಲಿ ಆ ದಿವಸ ಬರ್ತಾ ಇದೆ. ಫ್ರೆಂಡ್ಶಿಪ್ ಅನ್ನೋದು ಏನಿರುತ್ತಲ್ಲ, ಇಟ್ ವಿಲ್ ಆಲ್ವೇಸ್ ಬಿ ದೇರ್. ಪ್ರಾಬ್ಲಮ್ ದಿನ ಕಾಲ್ ಮಾಡಿ ಕೇಳಲ್ಲ ಚೆನ್ನಾಗಿದ್ಯಾ, ಏನಾಗ್ತದೆ ನಿಮ್ಮ ಲೈಫಲ್ಲಿ, ಏನಿಲ್ಲ. ಆ ಒಂದ್ ದಿವಸ ಸಿಗ್ತೀವಲ್ಲ, ಇಟ್ಸ್ ಲೈಕ್ ಇಟ್ ವಿಲ್ ಕಂಪೆನ್ಸೇಟ್ ಆಲ್ ಅದರ್ಸ್. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಆರ್ ಚಾನೆಲ್. ಸೊ ಇವತ್ತೇನಪ್ಪಾ ಅಂತಂದ್ರೆ ನಮ್ಮ ಬೆಸ್ಟ್ ಫ್ರೆಂಡ್ಸ್ಗೆ ಇನ್ವಿಟೇಷನ್ ಕಾರ್ಡ್ ಕೊಡೋಣ ಅಂತ ನನ್ನ ಬೆಸ್ಟ್ ಫ್ರೆಂಡ್ಸ್ಗೆ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಹೋಗ್ತಾ ಇದೀವಿ. ಫ್ರೆಂಡ್ಸ್ ಅಲ್ಲ ಅವರು, ನಿನ್ನ ಫ್ರೆಂಡ್ಸ್ ನನ್ನ ಬೆಸ್ಟ್ ಫ್ರೆಂಡ್ಸ್. ಇಲ್ಲ, ನನಗೂ ಬೆಸ್ಟ್ ಫ್ರೆಂಡ್ಸ್. ಸೊ ಇವತ್ತು ಆಕ್ಚುಲಿ ಮದ್ವೆಗೆ ತುಂಬಾನೇ ಕಡಿಮೆ ದಿವಸ ಇದೆ. ಆ್ಯಂಡ್ ನನಗೆ ಇಬ್ರು ಬೆಸ್ಟ್ ಫ್ರೆಂಡ್ಸ್, ಲೈಕ್ ನಿಮ್ಗೆ ಗೊತ್ತಿದೆ, ದಿವ್ಯಾ ಅಂಡ್ ರಂಜನಾ. ಒಬ್ಳು UPಗೆ ಟ್ರಾವೆಲ್ ಮಾಡ್ತಾ ಇದ್ದಾಳೆ. ಸೊ ಅವಳು ನನ್ನ ಮದ್ವೆದು ಒಂದು ದಿವಸ ಮುಂಚೆ ಬರ್ತಾಳೆ ಬ್ಯಾಂಗ್ಳೂರ್ಗೆ. ಸೊ ಅಷ್ಟರಲ್ಲಿ ನಾನು ಅವಳಿಗೆ ಇನ್ವಿಟೇಷನ್ ಕಾರ್ಡ್ ಕೊಡಬೇಕು. ಆ್ಯಂಡ್ ನನ್ನ ಇನ್ನೊಂದು ಫ್ರೆಂಡ್ ಇದ್ದಾಳೆ ದಿವ್ಯಾ ಅಂತ. ಸೊ ಅವಳು ಲಿಟ್ರಲಿ ಬ್ಯಾಂಗ್ಳೂರ್ ಅದರ್ ಎಂಡ್ ಇರ್ತಾಳೆ. ಸೊ ಇವತ್ತು ಇಬ್ರಿಗೂ ಹೋಗಿ ಆಚೆನೆ ಇರ್ತಾಳೆ ಅವಳು. ಸೊ ಅವ್ಳಿಗೆ ಹೋಗಿ ಇನ್ವಿಟೇಷನ್ ಕಾರ್ಡ್ ಇಬ್ರು ಮನೆಗೂ ಹೋಗ್ಬಿಟ್ಟು ಕೊಡಬೇಕು ಅಂತ ಇವಾಗ ಹೊಟ್ಟಿದ್ವಿ. ಆಕ್ಚುಲಿ ಲೇಟ್ ಆಗಿದೆ, ಇವಾಗ ಆಗಲೇ 8:30 ಆಗ್ತಾ ಇದೆ ಆಲ್ಮೋಸ್ಟ್. ಆ್ಯಂಡ್ ನನಗೆ ಆಫೀಸ್ ಇತ್ತು, ನಾನು ಆಫೀಸ್ ಮುಗಿಸ್ಕೊ ಬಂದು ಮೋನ್ ಲಾಗೌಟ್ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ JP ನಗರಿಂದ ಕೋರ್ಮಂಗ್ಲಿಂದ ಇವ್ರ ಮನೆಗೆ ಇನ್ನ ಲೇಟ್ ಆಗುತ್ತೆ. ಇವತ್ತೆಲ್ಲ ಫುಲ್ ಬೆಂಗಳೂರೆಲ್ಲ ರೌಂಡ್ ಹೊಡಿಬೇಕು. ಆಕ್ಚುಲಿ ಡೇ ಟೈಮ್ ಅಲ್ಲೇ ಹೋಗ್ಬೋದಾಗಿತ್ತು, ಬಟ್ ನಾಳೆನೋ ರಂಜನಾ ಊರಿಗೆ ಹೋಗ್ತಿರಳಂತೆ. ಅವಳು ಊರ್ ಹೋಗ್ತಾ ಇದ್ದಾಳೆ, ನಮಗೂ ಆಫೀಸ್ ಇದೆ, ಮತ್ತೆ ಮಧ್ಯದಲ್ಲಿ ರಜಾ ತಗೊಳಕ್ ಆಗ್ತಾ ಇಲ್ಲ. ಈವ್ನಿಂಗ್ ಟೈಮ್ ಅವ್ರು ಅವೈಲೇಬಲ್ ಇದ್ರೆ ನಾವಿದ್ರೆ ಅವರಿಲ್ಲ. ಪ್ರಾಬ್ಲಮ್ ಏನು ಅಂದ್ರೆ ಅದೇ ಆಫೀಸಲ್ಲಿ ರಜೆಗಳು ಸಿಗ್ತಾ ಇಲ್ಲ ಗೈಸ್. ವೆಡ್ಡಿಂಗ್ ಹಾರ್ಡ್ಲಿ ನಾವು ಇಬ್ರು ಎಷ್ಟು ಒಂದು 5 ದಿವಸ ತಗೊಂಡಿದ್ದೀನಿ ನಾನು. 1 ವೀಕ್ ಹಾಕಿದ್ರೆ ಹೆಚ್ಚು. ನನ್ನ ಫ್ರೆಂಡ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತೀನಿ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅಲ್ಲಿ. ಮುಂಚೆ ಮಾಡಿದೀವಿ. ನಿನ್ ಫ್ರೆಂಡ್ಸ್ ಅಲ್ಲ, ನಮ್ ಫ್ರೆಂಡ್ಸ್ ಗೈಸ್. ಟು ಬಿ ಆನೆಸ್ಟ್ ಹೇಳ್ಬೇಕು ಅಂತಂದ್ರೆ ನಮ್ಮ ಗೋವಾ ಗ್ಯಾಂಗ್ ನ ಮತ್ತೆ ರೀಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಸೊ ಗೋವಾ ಸೀರೀಸ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ರಂಜನಾ, ದಿವ್ಯಾ ಎಲ್ಲರೂ. ಸೊ ಇನ್ನೇನ್ ಮೇಡಮ್ ಸಮಾಚಾರ? ನಿಮ್ದು ತಯಾರಿ ಎಲ್ಲ ಹೆಂಗಿದೆ? ನಮ್ ತಯಾರಿ ಜೋರಾಗಿದೆ, ಜೋರು. ನಿಮ್ ಮದ್ವೆ ಅಂತ ನನ್ ಮದ್ವೆ ನಿಮ್ ಮನೇಲಿ ಹೇಗಿದೆ ತಯಾರಿ? ಹೊಸ ಹೆಣ್ಣನ್ನ ವೆಲ್ಕಮ್ ಮಾಡೋದಕ್ಕೆ ಏನೇನ್ ತಯಾರಿ ಮಾಡಿದ್ಯಾ? ನೀನು ಬಾಯಿ ಮತ್ತಲ್ಲಿ ಹೇಳಿದ್ರೆ ಬಾಯಿ ನೀ ಮಾಡಿಲ್ಲ ಅಂದ್ರೆ ಅವಾಗ ಡಮ್ ಅಂದ್ಬಿಡುತ್ತೆ. ಫುಲ್ ಧೂಳ್ ಎಬ್ಸ್ಬಿಡೋಣ ಬಾ. ಹೇಳ್ತಿರೋದು ಧೂಳ್ ನೋಡ್ಬೇಕು. ಮೇಡಮ್ ಅವ್ರಿಗೆ ಒಂದಷ್ಟು ರಿಕ್ವೈರ್ಮೆಂಟ್ ಇದೆ, ನನ್ ಮನೆಗ್ ಬಂದ್ರೆ ಹಿಂಗೇ ಇರ್ಬೇಕು, ಹಿಂಗೇ ವೆಲ್ಕಮ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅದೇ ತರನೇ ವೆಲ್ಕಮ್ ಮಾಡ್ತೀನಿ, ತಲೆ ಕೆಡ್ಸ್ಕೊಂಬೇಡ. ಅಂಕಿತ್, ಇಫ್ ಯು ವಾಚಿಂಗ್ ದಿಸ್ ವ್ಲಾಗ್ ನೆನ್ಪಿರ್ಲಿ. ಅಂಕಿತ್ ಪಾಪ, ಅಂಕಿತ್ ಫುಲ್ ಡಿಮ್ಯಾಂಡ್ ಇಟ್ಟಿರೋದು ಹಿಂಗಲ್ಲ ಹಿಂಗೆ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಅಂಕಿತ್ ಯಾರು ಅಂತ ನಾನು ನಿಮ್ಗೆ ಹೊಸ ಆಡಿಯನ್ಸ್ಗೆ ಗೊತ್ತಿರಲ್ಲ, ನಮ್ಮ ಮೋಟೋಲಾಗ್ ಆಡಿಯನ್ಸ್ಗೆ ಗೊತ್ತಿರುತ್ತೆ ಅಫ್ಕೋರ್ಸ್. ಸೊ ಅಂಕಿತ್ ಅವನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಇಷ್ಟರಲ್ಲೇ. ಅಂಕಿತ್ ಇಸ್ ಮೈ ಫೇವ್ರೇಟ್. ಸೊ ಸಿಗೋಣ, ಇನ್ನ ಸ್ವಲ್ಪ ದೂರ ಇದೆ, ಟ್ರಾಫಿಕ್ ಎಲ್ಲ ತುಂಬಾ ಜಾಸ್ತಿ ಇದೆ ಇವತ್ತು. ಸೊ ಬೇಗ ಹೋಗಿ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಬರೋ ಅಷ್ಟಕ್ಕೆ ನನ್ನ ಪ್ರಕಾರ 11:30 ಆಗಿರುತ್ತೆ. ನನ್ನ ಫ್ರೆಂಡ್ಸಿಗೆ ಕೇಳಿದೀನಿ ಮನೇಲಿ ಇದ್ದೀರಾ ಅಂತ. ಈ ವೀಕಲ್ಲಿ ಬರ್ತೀನಿ ಅಂತ ಹೇಳಿದೀನಿ, ಆದ್ರೆ ಇವತ್ತೇ ಬರ್ತೀನಿ ಅಂತ ಹೇಳಿಲ್ಲ. ರಂಜನಿಗೆ ಮಾತ್ರ ಒಂದು ಕ್ಲೂ ಕೊಟ್ಟೆ, ಪ್ರಾಬ್ಲಮ್ ನಾನು ಬರ್ಬೋದು, ಬಿಕಾಸ್ ಅವಳು ಜಿಮ್ಗೆಲ್ಲ ಹೋಗ್ತಾ ಇರ್ತಾಳೆ. ಆ್ಯಂಡ್ ದಿವ್ಯಾ ಇದ್ದಾಳಲ್ಲ, ಅವಳಿಗೆ ಜಸ್ಟ್ ಕೇಳಿದೆ, ನೀನು ಎಲ್ಲಿದ್ದೀಯಾ, ಅವ್ರ ಹಸ್ಬೆಂಡ್ ಮನೇಲಿ ಇದ್ದಾಳ ಇಲ್ಲ ಅವ್ರ ಅಮ್ಮ ಮನೇಲಿ ಇದ್ದಾಳ ಅಂತ, ಈ ವೀಕ್ ಎಲ್ಲಿರ್ತೀಯ ಅಂತ ಕೇಳಿದ್ರೆ ಅವಳು ಕೇಳಿದ್ಲು. ಆದ್ರೂ ಇವತ್ತು ಬರ್ತಿದ್ದೆ ಏನಂತ, ಇಲ್ಲ ನಾನು ಇವತ್ತು ಬರ್ತಾ ಇಲ್ಲ, ಬಟ್ ಈ ವೀಕೆಂಡ್ ಪ್ರಾಬಬ್ಲಿ ನಾನು ಬರ್ಬೋದು ಅಂತ ಅವಳು ಹೇಳಿದ್ರೆ. ನೀನು ಬೇಗ ನನಗೆ ಹೇಳಿಟ್ಟಿರು, ನನಗೆ ಜ್ಯೂಸ್ ಎಲ್ಲ ಮಾಡಿ ಮಡಗ್ತೀನಿ ಅಂತ ಹೇಳಿದ್ಲು. ಸೊ ಸರ್ಪ್ರೈಸ್ ಕೊಡೋಣ ಅವಳಿಗೆ, ಲೈಕ್ ಎವ್ರಿ ಟೈಮ್ ಅವಳಿಗೆ ಹೋಗ್ಬಿಟ್ಟು ಡಮ್ ಅಂದ್ಬಿಟ್ಟು ಸರ್ಪ್ರೈಸೇ ಕೊಡೋದು. ಸೊ ಇವತ್ತು ಸರ್ಪ್ರೈಸ್ ಕೊಡೋದು ಅಲ್ಲ, ಸರ್ಪ್ರೈಸ್ ಕೊಡೋದೇನೋ ಓಕೆ. ಇಷ್ಟೊತ್ತಿನಲ್ಲಿ ಹೋಗಿ ಸರ್ಪ್ರೈಸ್ ಕೊಡ್ತಾ ಇದೀವಿ, ಏನು ಮಾಡೋಕ್ಕಾಗಲ್ಲ. ಬಿಕಾಸ್ ನಮ್ಮ ಹತ್ರ ತುಂಬಾ ಕಡಿಮೆ ಟೈಮ್ ಇದೆ. ಆ್ಯಂಡ್ ನಾನು ಸ್ವಲ್ಪ ದಿವಸ 1 ವಾರ ಬಿಟ್ಟು ಹೋಗ್ಬೋದು, ಬಟ್ ಅವರು ಸೀರೆಗೆ ಬ್ಲೌಸ್ ಎಲ್ಲ ಹೊಲ್ಸ್ಕೋಬೇಕಲ್ಲ. ಸೊ ಅಂಡ್ ಆಲ್ಸೋ ನನ್ನ ಫ್ರೆಂಡ್ಸಿಗೆ ನಾನು ಬ್ಯೂಟಿಫುಲ್ ಆದ ಒಂದು ಮೈಸೂರು ಸಿಲ್ಕ್ ಅಂತೀನಿ, ಬ್ಯೂಟಿಫುಲ್ ಆದ ಒಂದು ರೇಷ್ಮೆ ಸಾರಿ ತಗೊಂಡಿದ್ದೀನಿ ಇಬ್ರಿಗೂ. ಸೊ ಹೋಪ್ ದೇ ವಿಲ್ ಲೈಕ್ ದಟ್ ಸಾರಿ. ನೀನು ನೋಡಿದ್ಯಾ ತಾನೇ? ಅಫ್ಕೋರ್ಸ್ ನಾನೇ ಎಲ್ಲ ತಗೊಟ್ಟಿರೋದು. ಅವನಲ್ಲ, ನಾನು ಹೋಗಿ ಖುದ್ದಾಗಿ ಶಾಪಿಂಗ್ ಮಾಡ್ಕೊಂಡು ಬಂದಿರೋದು. ಇದಕ್ಕೆಲ್ಲ ಏನ್ ಕಮ್ಮಿ ಇಲ್ಲ ಗೈಸ್, ನಾನು ಸೇರಿ ತಗೊಟ್ಟಿರೋದು ಇಲ್ಲ, ನಾನು ಒಬ್ಳೆ. ಸೊ ಫೈನಲಿ ನಾನು ರಂಜನಾ ಮನೆಗೆ ಬಂದಿದ್ದೀನಿ ಇವಾಗ. ಸೊ ಇಷ್ಟು ವರ್ಷ ಏನಂದರೆ ನಾವು ನಮ್ಮದು ಬುಕ್ ಶೇರ್ ಮಾಡ್ತಾಯಿದ್ವಿ, ಟಿಫಿನ್ ಶೇರ್ ಮಾಡ್ತಾಯಿದ್ವಿ, ಎಲ್ಲ ಮಾಡ್ತಾಯಿದ್ವಿ. ಬಟ್ ಇವತ್ತು ನಾನು ನಮ್ಮ ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಬಂದಿದ್ದೀನಿ. ಸೊ ಒಂಥರ ಡಿಫ್ರೆಂಟ್ ಫೀಲಿಂಗ್ ಅನಿಸ್ತಾ ಇದೆ. ಅಂದರೆ ಎಷ್ಟು ವರ್ಷ, ಆಲ್ಮೋಸ್ಟ್ ಏನು ಒಂದು 11 ವರ್ಷದ ಮೇಲೆ ನಮ್ಮಿಬ್ಬರು ಫ್ರೆಂಡ್ಶಿಪ್.
9-10 के भी ऊपर हो गया हम लोग 11 years. 11 years ಮೇಲೇನೆ ಪರಿಚಯ ಏಕ್ ಕನ್ನಡ ಮೇ ಬಾತ್ ಕರ್. ಸೊ ರಂಜನಾ ಕನ್ನಡ ಸ್ವಲ್ಪ ಹಿಂಗೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಾವು ಕಾಲೇಜ್ ಡೇಸ್ ಇಂದಾನು ಫ್ರೆಂಡ್ಸ್ ಒಂದೇ ಏನಂತಾರೆ ಬೆಂಚ್ ಮೇಲೆ ಕೂತಿ ಒಂದೇ ಟಿಫಿನ್ ಶೇರ್ ಮಾಡಿ ಓದೋದಾಗ್ಲಿ ಬುಕ್ಸ್ ಆಗ್ಲಿ ಪ್ರತಿಯೊಂದನ್ನು ಶೇರ್ ಒಂದೇ ಸಲ ಮಾಡಿ ಬಂಕ್ ಮಾಡಿ. ಇವಾಗ ಒಂದು ಇನ್ವಿಟೇಷನ್ ಕೊಡೋ ಟೈಮ್ ಬಂದಿದೆಲ್ಲ ಒಂಥರ ಇಮೋಷನಲ್ ಮೂಮೆಂಟು ಒಂಥರ ಏನೋ ಡಿಫ್ರೆಂಟ್ ಫೀಲಿಂಗ್ ಅನ್ಸುತ್ತೆ. Happy moment. ಯಾ ಡಿಫ್ರೆಂಟ್ ಫೀಲಿಂಗೇ ಅನ್ಸುತ್ತೆ. ಏನೋ ನಾ ಕೇಳೋಣ ನಿನ್ಗೆ ಅನ್ಸ್ತಾ ಇದೆ? ನನಗೆ ತುಂಬಾ ಖುಷಿಯಾಗಿ ಅನಿಸ್ತಾ ಇದೆ. ತುಂಬಾ ಖುಷಿ. ನನಗೆ ಕನ್ನಡ ಸ್ವಲ್ಪ ಬರುತ್ತೆ, ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋತಾರೆ ನಮ್ಮವರು. ಬಟ್ ಐ ಆಮ್ ವೆರಿ ಹ್ಯಾಪಿ ಫೈನಲಿ ಆಫ್ಟರ್ ಲೈಕ್ ಸೋ ಮೆನಿ ಇಯರ್ಸ್ ಐ ನೋ ಮೋಹನ್ ಅಂಡ್ ಮೇಘಲಾ. ನಾವ್ ದೇ ಆರ್ ಗೆಟಿಂಗ್ ಮ್ಯಾರಿಡ್. ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಇವತ್ತು both of them they have come to give me invitation cards. So yeah, after 2 days I'm traveling, that's why they have come very early. So yeah, ಅದರ್ವೈಸ್ also ನಾನು ಬರ್ತಾ ಇದ್ದೆ ಬಿಕಾಸ್ ಅವ್ರು ಬ್ಲೌಸ್ ಹೊಲ್ಸ್ಕೊಳ್ಳೇಬೇಕು. ಸಾರಿ ಕೊಡ್ತಾ ಇದ್ದಾರೆ, ನನಗೆ ಬ್ಲೌಸ್ ಹೊಲಿಸ್ಬೇಕು ಅದಕ್ಕೆ. ಸೊ ಅದು ಫುಲ್ ರಂಜನಾ ತರ ನಮ್ಮ ಕನ್ನಡದವ್ರ ತರ ರೆಡಿ ಆಗಿರ್ತಾಳೆ. ತೋರಿಸಿ ಅವತ್ತು ನಿಮ್ಗೆ ರಂಜನಾ ಹೇಗ್ ರೆಡಿ ಆಗಿ ಬರ್ತಾಳೆ ಅಂತ. ಅಲ್ಲೇ ಸ್ವಯಂವರ ಮಾಡ್ಬಿಡೋಣ ಹಳೆ ರಂಜನಾಗೆ. ಎಸ್ ಟಚ್ ವುಡ್ ಹೋ ಜಾಯ್. ನಮಗೆ ಸ್ವಲ್ಪ ಜ್ಯೂಸ್ ಅದು ಇದೆಲ್ಲ ಕೊಟ್ಟು ಕುಡ್ಕೊಂಡು ಆರಾಮಾಗಿ ವಿ ಹ್ಯಾವ್ ಅ ಸ್ಪೆಷಲ್ ಪರ್ಸನ್ ಹಿಯರ್. ಹಾಯ್ ಬೋಲು ರಿತಿಕಾ. ಹಾಯ್ ರಿತಿಕಾ. ಹಾಯ್ ಹೌ ಆರ್ ಯು? ಫೈನ್. ಸಖತ್ ಕ್ಯೂಟ್ ಆಗಿದ್ದಾಳೆ. ವೆರಿ ಕ್ಯೂಟ್ ಶಿ ಇಸ್. ಆಪ್ ಬಹುತ್ ಸುಂದರ್ ಹೋ. ಥ್ಯಾಂಕ್ ಯು. ಆಸ್ ಇಫ್ ಲೈಕ್ ನನಗೆ ಗೊತ್ತು. ಐ ನೋ ಪ್ರಿಟಿ ಹುಡುಗಿ ರಿತಿಕಾ. ಸೊ ಬಾ ಇನ್ವಿಟೇಷನ್ ಕಾರ್ಡ್ ಅಫಿಷಿಯಲ್ ಆಗಿ ಇವತ್ತು ನಮ್ಮ ಮದ್ವೆ ಇನ್ವೈಟ್ ಮಾಡೋಣ ರಂಜನಾಗೆ. ಸೊ ನಮ್ಮ ಮದ್ವೆ ಫಿಕ್ಸ್ ಆದಾಗ ಆಗ್ಲಿ ಮಾತುಕತೆ ಆದಾಗಲಿ ಫಸ್ಟ್ ಟೈಮ್ ನಮ್ಮ ಪೇರೆಂಟ್ಸ್ಗೆ ಕನ್ವಿನ್ಸ್ ಮಾಡೋದಾಗಲಿ ಪ್ರತಿ ಒಂದು ಸ್ಟೇಜ್ ಅಲ್ಲೂ ಐ ಥಿಂಕ್ ಶಿ ವಾಸ್ ಆಲ್ವೇಸ್ ಬಿನ್ ದೇರ್. ನನಗೆ ಶಿ ವಾಸ್ ಆಲ್ವೇಸ್ ದೇರ್. ಆಂಟಿ ಅಂಕಲ್ ಕಲ್ಪ್ರಿಟ್. ಹೇಳ್ತಾ ಇಲ್ವಾ ನನ್ನ ಕಷ್ಟಕ್ಕಾಗ್ಲಿ ನನ್ನ ಸುಖಕ್ಕಾಗ್ಲಿ ನಾನು ಅಳ್ತಾ ಇರುವಾಗಲಿ ನಾನು ಖುಷಿ ಆದಾಗಿರ್ಬೋದು ಪ್ರತಿಯೊಂದಕ್ಕೂ ಅವಳು ಇದ್ಲು ನನ್ನ ಜೊತೆ. ನಾನು ಮತ್ತೆ ಯಾವತ್ತೂ ಅಷ್ಟೇ ರಂಜನಾ ಮನೆಗೆ ಅವಳು ನೋಡ್ಬೇಕು ಅಂತ ನಾನು ಯಾವತ್ತೂ ಬಂದಿರೋಳೆ ಅಲ್ಲ ಪಾಪ. ಅವಳು ಎವ್ರಿ ಮಂತಲ್ಲಿ ಅಟ್ಲೀಸ್ಟ್ 2-3 ಸಲ ನನಗೆ ನೋಡಕ್ಕಂತಾನೆ ಪಾಪ ಇಷ್ಟು ದೂರದಿಂದ ಕೋರ್ಮಂಗ್ಲಕ್ಕೆ ಬರ್ತಾಳೆ. ಅಲ್ಲಿ ನನ್ನ ಸ್ಟಾಲಲ್ಲೂ ನನಗೆ ಹೆಲ್ಪ್ ಮಾಡ್ತಾಳೆ. ಪ್ಲಸ್ ಏನಂದ್ರೆ ರಾತ್ರಿ 11 ಗಂಟೆ ನನ್ನ ಅಲ್ಲಿಂದ ಮನೆಗೆ ಬಿಟ್ಟು ಅವಳು ಆಟೋಲಿ ಎಲ್ಲ ಕ್ಯಾಬಲ್ಲಿ ಒಬ್ಳೆ ಬರೋಳು ಇಲ್ಲಿ ತನಕ. ಸೊ ಥ್ಯಾಂಕ್ ಯು ಸೋ ಮಚ್ ರಂಜನಾ. Why? And there is no thank you in friendship. No, dosti mein no thank you, no sorry. ಆಕ್ಚುಲಿ ಗೈಸ್ ಟು ಬಿ ಹಾನೆಸ್ಟ್ ಹೇಳಬೇಕು, ರಂಜನಾ ಆಕ್ಚುಲಿ ನಮ್ಮಿಬ್ಬರಿಗೆ ತುಂಬಾನೇ ಒಂಥರ ಸಪೋರ್ಟಿವ್ ಬ್ರಿಡ್ಜ್ ಅಂತಾನೆ ಹೇಳ್ಬೋದು. ಬಿಕಾಸ್ ಎಷ್ಟೊಂದ್ಸಲ ನಾನು ಇವಳು ಜಗಳ ಆದಾಗೆಲ್ಲ ನಮ್ಮನ್ನ ಕಾಂಪ್ರಮೈಸ್ ಮಾಡಿಸೋದಕ್ಕೆ ನನ್ನ ಹತ್ರ ಮಾತಾಡೋಕ್ಕಾಗಲಿ ಇವಳ ಹತ್ರ ಮಾತಾಡೋಕ್ಕಾಗಲಿ ಆಕ್ಚುಲಿ ರಂಜನಾನೇ ಇದ್ದಿದ್ದು. ಸೊ ವಿ ಆರ್ ವೆರಿ ಥ್ಯಾಂಕ್ಫುಲ್. Don't be thankful, as I said, dosti mein ಆಕ್ಚುಲಿ no ಏನಂದ್ರೆ thank you, no sorry. ಫ್ರೆಂಡ್ಸ್ ಅಲ್ಲಿ ಇರ್ತಾರೆ ಎಷ್ಟೊಂದ್ ಜನ ಎಲ್ಲ ಇವಾಗ ಫೋನ್ ಮಾಡಿ ಏನಾದ್ರು ಕಷ್ಟ ಕೇಳೋದಕ್ಕೂ ಇರ್ತಾರೆ, ಆತರ ಅಲ್ಲ. ಬಟ್ ಆ ಎಫರ್ಟ್ ಇದೆಯಲ್ಲ ಇಲ್ಲಿಂದ ಆ ಕಡೆ ಬಂದು ನನ್ನನ್ನು ಸ್ವಲ್ಪ ಕನ್ಸೋಲ್ ಮಾಡೋದಿರ್ಬೋದು, ನಮ್ಮಿಬ್ರ ಮಧ್ಯೆ ಸ್ವಲ್ಪ ಸಮಾಧಾನ ಮಾಡೋದಿರ್ಬೋದು. ತುಂಬಾನೇ ಜಗಳ ಆಡಿದೀವಿ, ನಾನು ಮೇಲೆಲ್ಲ ತುಂಬಾನೇ ಜಗಳ ಆಡಿದೀವಿ. ಸೊ ಅಂತ ಟೈಮಲ್ಲೆಲ್ಲನೋ ಕುತ್ಕೊಂಡು ಇಲ್ಲ ನೀವಿಬ್ರು ಮಾತಾಡಿ ಒಟ್ಟಿಗೆ ಒಂದಾಗಿ ಆಲ್ರೆಡಿ ಹೇಳ್ತಾ ಇದ್ದಾಳೆ. ಸೊ ದೋಸ್ ಆರ್ ಥಿಂಗ್ಸ್ ಅಲ್ಲ, ಆ ಎಫರ್ಟ್ ಇದೆಯಲ್ಲ ಅದು ಎಲ್ಲ ಫ್ರೆಂಡ್ಸ್ಗಿಂದನೂ ಬರಲ್ಲ. ಸೊ ವಿ ಆರ್ ವೆರಿ ಗ್ರೇಟ್ಫುಲ್ ಟು ಹ್ಯಾವ್ ಅ ಫ್ರೆಂಡ್ ಲೈಕ್ ಯು. ನನಗಿಂತ ನಿಜವಾಗ್ಲೂ ಈ ತರ ಫ್ರೆಂಡ್ಸು ಪ್ರತಿಯೊಬ್ಬರಿಗೂ ಇರಬೇಕು. ನಾನು ಹೇಳ್ತಿಲ್ವಾ 100 ಫ್ರೆಂಡ್ಸ್ ಇರೋದು ಒಂದೇನೆ, ಒಬ್ಳು ಫ್ರೆಂಡ್ ಇರೋದು ಒಂದೇನೆ. ನನ್ನ ಕಡೆಯಿಂದ ಯಾವತ್ತೂ ಅಷ್ಟೇ ಅವಳು ಬರ್ಡೇಗಾಗ್ಲಿ ಎಂತಕ್ಕೂ ಆಗಲಿ ಅಷ್ಟು ಎಫರ್ಟ್ ಬಂದೇ ಇಲ್ಲ. ಬರ್ಡೇಯಿಂದ ನೆನ್ಪತ್ತು ನಾನು ಕೇಕ್ ತಗೋಬರ್ಬೇಕಿತ್ತು, ಬರುವಾಗ ನಾನು ಬರ್ತೋಗ್ಬಿಟ್ಟಿದ್ದೀನಿ. ಸೊ ಪ್ರಾಬ್ಲಮ್ ನಾಳೆ ಇನ್ನೊಂದ್ಸಲ ಬರೋದು ಈ ಕಡೆ ಪ್ಲಾನ್ ಇದೆ. ಸೊ ಎನಿವೇಸ್ ನಾನು ಎಂತಕ್ಕೂ ಎಫರ್ಟ್ ಹಾಕಿರೋಳೆ ಅಲ್ಲ, ಅಲ್ಲಿಂದ 100% ಎಫರ್ಟ್ ಬಂದಿರೋದು ಒಂದು ಫ್ರೆಂಡ್ಶಿಪ್ಗಾಗಿ ರಂಜನೆಯಿಂದಾನೇ ಜಾಸ್ತಿ. ಇವನ್ ನಮ್ದು ಸ್ಟಾಲಲ್ಲಿ ಫುಲ್ ರಶ್ ಇದ್ದಾಗ ಅವಳು ಬಂದ್ಬಿಟ್ಟು ಎಷ್ಟು ಹೆಲ್ಪ್ ಮಾಡಿದಾಗಲಿ, ಮತ್ತೆ ಏನೋ ಕಾಲೇಜ್ ಟೈಮ್ಸಲ್ಲಿ ನಮ್ಮ ಕಷ್ಟಗಳಾಗಲಿ ಮಾತಾಡೋದು ನಗಾಡೋದು. ಇವಾಗ ಏನಂದರೆ ಇವಾಗ ಲೈಫಲ್ಲಿ ಮುಂದುವರಿತಾ ಇದ್ವಿ, ಒಂದು ಹೆಜ್ಜೆ ಮುಂದೆ ಇಡ್ತಾ ಇದ್ವಿ ಮದುವೆ ಅಂತಾನೆ. ಸೊ ಇವಾಗ ಲೈಫು ಕಂಪ್ಲೀಟ್ ಆಗಿ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಏನೋ ಒಂಥರ ಎಮೋಷ್ನಲು ಖುಷಿ ಪ್ರತಿಯೊಂದೂ ಒಂಥರ ಮಿಕ್ಸ್ಡ್ ಫೀಲಿಂಗ್ಸ್ ಅಂತ ಹೇಳ್ತಾರಲ್ಲ ಹಾಗೆ. ಸೊ ಎನಿವೇಸ್ ಬನ್ನಿ, ಇಷ್ಟೊಂದು ಇಮೋಷನಲ್ ಆಗೋದು ಬೇಡ ಇವತ್ತು. ಎಸ್ ಕಮ್ ಆನ್, ಚೀರ್ ಅಪ್ ಗೈಸ್, ಚೀರ್ ಅಪ್. Getting married, I am also very very happy. ಅಷ್ಟೇ ಫ್ರೆಂಡ್ಸ್, ಜಾದ ನಾನು ರಂಜನನ್ನು ಅಳ್ತಾಳೆ, ಪಕ್ಕ ಅಳ್ತಾಳೆ. ಅಲ್ಲ ಇವರಿಬ್ರು ಅಳಕ್ ಸ್ಟಾರ್ಟ್ ಮಾಡ್ಕೊಂಡ್ರೆ ನಾನು ಮಧ್ಯದಲ್ಲಿ ಇಬ್ರು ಸಮಾಧಾನ ಮಾಡ್ಕೊಂಡಿರ್ಬೇಕಾಗುತ್ತೆ. ಓಕೆ ನಾವು ಚೀರ್ ಅಪ್ ಇವಾಗ. ಅಲ್ಲಿ ಇಟ್ಬಿಡು, ನಾನು ಇನ್ವಿಟೇಷನ್ ಕಾರ್ಡ್ ಕೊಡೋಣ. ಎಸ್ ಓಕೆ, ಥ್ಯಾಂಕ್ ಯು ಸೋ ಮಚ್. ಲಗಾತಿಲ್ಲ ಅಷ್ಟೇ ಹಾಗೆ.
Soon you should also come and give invitation to us. Hopefully very soon. Thank you so much, guys. ನೀನು ನಿನ್ ಫ್ಯಾಮಿಲಿ ಎಲ್ಲರೂ ಮದುವೆಗೆ ಬನ್ನಿ. ಮದುವೆಗೆ ಬನ್ನಿ, ಫ್ಯಾಮಿಲಿ Sure, ಸಮೇತ ಬನ್ನಿ. definitely. Thank you so much. Finally, invitation card, Mohan and Meghla ಸಿಕ್ತು. Very, very happy. ಸೊ ಇವಾಗ ನೆಕ್ಸ್ಟ್ ನಾವು ದಿವ್ಯಾ ಮನೆಗೆ ಹೋಗ್ಬೇಕು. ತುಂಬಾ ಬೇಗ 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 ಎಲ್ಲರಿಗೂ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಬರ್ತಾ ಇದ್ವಿ, ಬಿಕಾಸ್ ತುಂಬಾ ಕಡಿಮೆ ದಿವಸ ಇದೆ. ಸೊ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ 15 ಡೇಸ್ಗಿಂತ ಕಡಿಮೆ ಇದೆ. ಓಕೆ, ಸೊ ಇವಾಗ ನೆಕ್ಸ್ಟ್ ಇಲ್ಲಿಂದ ದಿವ್ಯಾ ಮನೆಗೆ ಹೊರಡೋಣ. ಆಕ್ಚುಲಿ ರಂಜನಾ ಕರಿತಾ ಇದ್ವಿ ಬಾ ಅಂತ ತಂದ್ಬಿಟ್ಟು, ಬಟ್ ಪಾಪ ನಂಗೆ ಕೆಲ್ಸ ಇಷ್ಟೊತ್ತಿನಲ್ಲಿ ಇದೆ. ಬರಲ್ಲ ರಂಜನಾ. ದಟ್ಸ್ ಓಕೆ, ವಿಲ್ ಮೀಟ್ ಅಗೇನ್. Yes, we'll meet on your wedding day. ಮದ್ವೆಗೆ ಫುಲ್ಲು ಧಮಾಕ ಮಾಡಬೇಕು, ಡ್ಯಾನ್ಸ್ ಎಲ್ಲಾನು ಪ್ರಾಕ್ಟೀಸ್ ಮಾಡಿ. ಲಚ್ಚು ಮದ್ವೆಲಿ ಮಾಡಿದ್ವಲ್ಲ ಡ್ಯಾನ್ಸ್ ಎಲ್ಲಾನು ಹಂಗೇನೆ ಮಾಡಬೇಕು. On spot dance we will do it. ನೋ, ಯು ಗೈಸ್ ಪ್ರಾಕ್ಟೀಸ್. ನೋ ಪ್ರಾಕ್ಟೀಸ್. ಟಾಕ್ ಟು ಅವರ್ ಸಿಸ್ಟರ್, ಯು ಗೈಸ್ ಪ್ರಾಕ್ಟೀಸ್. ಫುಲ್ Okay. ಸ್ಟೇಜ್ ಮೇಲೆ ಫುಲ್ಲು ಧಮಾಕ ಮಾಡೋಣ. ಧಮಾಕ ಮಾಡೋಣ. Ritika, you also come? Wow. Special guest. Special guest. Ritika. My neighbor. Neighbor. So cute. She is actually very cute. रितिका मेरे शादी में आइएगा, ओके? हम लोगों का शादी है. Okay, done. Okay, let's take a selfie. Yes. A few moments later. Hello. Hi. ಆಂಟಿ ಇಳಿತಾ ಇಲ್ಲ ಇವಳು, ನಾಯಿಗಳಿದೆ ಅಂತ ಅಂದ್ಬಿಟ್ಟು. ಏ ಓ, ಏನು ಮಾಡಲ್ಲ, ಏನು ಮಾಡಲ್ಲ, ಹೋಗು. ಎಲ್ಲಿದೆ ಅದು? ಇಲ್ಲಿದೆ ನೋಡಿ. ಏ ಇಳಿ, ಏನಾಗಲ್ಲ. ಸೊಳ್ಳೆ ಪದ್ದೆ. ನಾನೆಂಗ್ ಬರ್ಲಿ? ಹಾಯ್ ಆಂಟಿ, ಹೇಗಿದ್ದೀರಾ? ಅಂಕಲ್ ಎಲ್ಲಿ? What's up, my little boy? See, finally I have come to see. ಫಸ್ಟ್ ಮೋಹನನೇ ನೋಡಿದ್ದು. Mohan and baby are twinning today. ನಾನು Mohan, sit here. ನೋಡಿ ನಮ್ಮ ವಿಜಯ್. ಹಾಯ್. ಬೇಕಾ? ಅವ್ನು ನನ್ನನ್ನೇ ನೋಡ್ತಾ ಇದ್ದಾನ. ಅವನು ಬಾ. ಅವ್ನು ಫಸ್ಟ್ ಮೋಹನನೇ ನೋಡಿದ್ದು. ಏನದ? Boys code, bro code. ವಾಯ್ಸ್ ಬ್ರೋಕೌಟ್. Both of you are wearing blue today. ಬುಜ್ಜಿ ಚಿರಿ. ಅವ್ನು ಹುಟ್ಟಿದಾಗ ಇಷ್ಟಿದ್ದ, ಇವಾಗ ಕುತ್ಕೋತಾವನೆ. ನಿಂತ್ಕೊತಾನೆ. ನಿಂತ್ಕೋತಾನ. ಲಾಸ್ಟ್ ಟೈಮ್ ಅವಾಗಲೇ ಎಲ್ಲ ಬಂದಿದ್ದು, ಹುಡ್ದಾಗ ಎಷ್ಟು ಬಂದಿದ್ದು. ಬೇಗ ಬೆಳಿತಾವನೆ, ದೃಷ್ಟಿ ಆಗ್ಬಾರ್ದು. ದೃಷ್ಟಿ ಆಗುತ್ತೆ, ಸುಂದರ. Have to give balance. ನನಗೆ ಬೇಡ. ವಾಟ್ ಇಸ್ ದಿಸ್ ಆಂಟಿ? ಏನೇನೋ ಕೊಡ್ತಾ ಇದೆಯಾ? ಬಿ ನ್ಯಾಚುರಲ್ಸ್. ಸಾಕು. ನೋ ದಟ್ಸ್ ಎನಫ್. ಸೊ ನಾವು ಬರ್ತೀವಿ ಅಂತ ದಿವ್ಯಾ. ಫ್ರೈಡ್ ರೈಸು, ನೂಡಲ್ಸು, ಗೋಬಿ ಮಂಚೂರಿ, ಮಶ್ರೂಮ್ ಸಾರಿ ಅಂತಾರೆ ಪನ್ನೀರ್ ಮಂಚೂರಿ ಎಲ್ಲ ಆರ್ಡರ್ ಮಾಡಿದ್ದಾರೆ. ಗ್ರೇಪ್ ಜ್ಯೂಸ್, ಕ್ರಾನ್ಬೆರಿ ಜ್ಯೂಸ್. ಎಸ್. ಓಕೆ, ಸೊ ಎನಿವೆ ಬಂದಿದ್ವಿ. ತುಂಬ ಹೊಟ್ಟಿಸ್ತಾ ಇದೆ ನನಗೂ. ಇವಳು ಹೇಳ್ತಾ ಇದ್ದೆ ಅಲ್ಲೆಲ್ಲ ನಿಲ್ಸೋಣ, ಸ್ನ್ಯಾಕ್ಸ್ ತಿನ್ನೋಣ ಅಂತಾರೆ. ಇಲ್ಲ, ದಿವ್ಯಾ ಮನೆಗೆ ಹೋಗ್ಬಿಟ್ಟೆ ನಾವು ಊಟ ಮಾಡಬೇಕು ಅಂತ ಇದ್ದೆ. ಆಕ್ಚುಲಿ ನಾನು ಏನು ಅನ್ಕೊಂಡೆ ದಿವ್ಯಾಗೆ ಸರ್ಪ್ರೈಸ್ ಮಾಡೋಣ ಅಂತ. ಆಮೇಲೆ ನೀವು ಹೇಳ್ದ ನೀನು ಸರ್ಪ್ರೈಸ್ ಮಾಡ್ಬೇಡ, ನಂಗೆ ಹೊಟ್ಟೆ ಐತೆ, ಯು ಬೆಟರ್ ಕಾಲರ್ ಅಂಡ್ ಇನ್ಫಾರ್ಮ್ ದ ಟೈಮ್ ಕಮಿಂಗ್ ಟು ಯುವರ್ ಪ್ಲೇಸ್ ಅಂತ. ಬಿಕಾಸ್ ಏನು ಗೊತ್ತಾ, ಟೈಮ್ ಬೇರೆ ಲೇಟ್ ಆಗಿದೆ ಅಲ್ಲ, ಆಮೇಲೆ ಮಲ್ಕೊಂಡ್ಬಿಟ್ರೆ ಆಮೇಲೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ದು. ಈಗ ತುಂಬಾ ವ್ಲಾಗ್ಸ್ ಎಲ್ಲ ನಾನು ಹೇಳಿದ್ದೀನಿ ದಿವ್ಯಾ ಅಂತ. ಎಸ್, ದಿವ್ಯಾ ಯಾರಂದ್ರೆ ಶಿ ಈಸ್ ಅವರ್ ಬೆಸ್ಟ್ ಫ್ರೆಂಡ್ ದಿವ್ಯಾ. ನಮ್ಮಿಬ್ಬರು ಲೈಫ್ ಟರ್ನಿಂಗ್ ಪಾಯಿಂಟಿಗೆ ಕಾರಣ, ರೀಸನ್ ದಿವ್ಯಾ. ದಿವ್ಯಾನ ಹತ್ರ ಆಕ್ಚುಲಿ ಮಾತಾಡೋದು ತುಂಬಾನೇ ಇದೆ. ಮೀ ಅಂಡ್ ಯು ವಿಲ್ ಡೂ ಒನ್ ಲಾಗ್. Okay, ನಾನು ದಿವ್ಯಾ ಸಪ್ರೇಟ್ ಒಂದು ಲಾಗ್ ಮಾಡ್ತೀವಿ. 100%. ಇವಳು ಬಾಯಲ್ಲಿ ಬಂದೇ ಇರೋದೆಲ್ಲ ನಾನು ದಿವ್ಯಾ ಬಾಯಲ್ಲಿ ಬರೆಸ್ತೀನಿ. ಆಲ್ ಸೀಕ್ರೆಟ್ಸ್. ಎಕ್ಸಾಕ್ಟ್ಲಿ. ಆಂಟಿ ವಿಡಿಯೋ ಏನಾದ್ರು ಆನ್ ಮಾಡ್ಬಿಟ್ರೆ ನಾನು ಏನು ಮಾಡೇ ಇಲ್ಲ ಅನ್ನೋ ತರ ಮಾಡ್ತಾಳೆ ಇವಳು. ಅದಕ್ಕೆ ದಿವ್ಯಾ ಇಸ್ ದ ರೈಟ್ ಪರ್ಸನ್. who's your best friend? Difficult question, both. ಎಸ್, ಬೋತ್. ಬಿಫೋರ್ ಇವಿಬ್ರು ಲವ್ ಮಾಡಕ್ ಮುಂಚೆನೆ ನನ್ನ ಫ್ರೆಂಡ್ಸ್ ಫಸ್ಟ್, ಎಕ್ಸಾಕ್ಟ್ಲಿ. ಆಮೇಲೆ ಕಪಲ್ಸ್, ಇವಾಗ ಮ್ಯಾರಿಡ್ ಕಪಲ್ಸ್. ಆಂಟಿ ಹೂ ಪ್ರಪೋಸ್ ಹೂ? ಸಾಕು ಆನ್ಸರ್ ಸಿಕ್ತು, ನನಗೆ ಸಿಕ್ತು. ಓಕೆ, ನಿಮಗೂ ಸಿಕ್ತಲ್ಲ ಗೈಸ್ ಆನ್ಸರ್? ಅಷ್ಟೇ ಸಾಕು. ಅಬ್ಬಾ, ಊಟ ಮುಗಿಸಿದ್ವಿ. ಫುಲ್ ಹೊಟ್ಟೆ ಎಲ್ಲ ಫುಲ್ ಆಗ್ಬಿಟ್ಟಿದೆ ನನಗಂತೂ. ಮಸ್ತ್ ಡಿನ್ನರ್. ಪಾಪ ನಮ್ಮ ದಿವ್ಯಾ ನಮಗೆ ಬ್ರೈಟ್ ಟು ಬಿ ಗ್ರೂಮ್ ಟು ಬಿ ಮಾಡಬೇಕು ಅಂತ ಎಲ್ಲ ಪ್ಲಾನ್ ಮಾಡಿಟ್ಕೊಂಡಿದ್ದು. ಸೊ ಸ್ವೀಟ್ ದಿವ್ಯಾ, ಥ್ಯಾಂಕ್ ಯು ಸೋ ಮಚ್. You see the cake, no, enough with that. ಸಿ ಗ್ರೂಮ್.
ಗ್ರೂಮ್ಗೆಲ್ಲ ಯಾರು ಮಾಡ್ತಾರೆ ಅಂಕಲ್ ಗ್ರೂಮ್ ಬ್ರೈಡ್ ಯು ಆರ್ ದ ಬೆಸ್ಟ್. ದಟ್ಸ್ ವೈ ಯು ಕಾಲ್ ಮಿ ಬೆಸ್ಟ್. ಎಸ್ ದಟ್ಸ್ ವೈ ಯು ಆರ್ ಮೈ ಬೆಸ್ಟಿ. ಬಟ್ ಏನು ಮಾಡೋದು ನಮ್ಗೆ ಸೆಲೆಬ್ರಿಟೀಸ್ ಆಗ್ಬಿಟ್ಟಿದ್ದಾರೆ ಇಬ್ರು. ಆ್ಯಕ್ಚುಲಿ ನಮಗೆ ಟೈಮ್ ಇಲ್ಲ, ಯಾಕಂದ್ರೆ ತುಂಬ ಕಡಿಮೆ ಟೈಮ್ ಇರೋದು. ಯಾಕಂದರೆ ಶಾಪಿಂಗು ಅರೇಂಜ್ಮೆಂಟ್ಸು ಎಲ್ಲದ್ರ ಮಧ್ಯೆ ತಗಲಾಕೊಂಡಿದ್ದೀವಿ. ಇಲ್ಲಾಂದಿದ್ರೆ ಆರಾಮಾಗಿ ಮಾಡ್ಬೋದಾಯಿತು. ನಾವು ಆ್ಯಕ್ಚುಲಿ ನನಗೆ ನೆನಪಿರಂಗೆ 4 months ಬ್ಯಾಕಿಂದನೇ ಪ್ಲಾನಿಂಗ್ ಸ್ಟಾರ್ಟ್ ಆಯಿತು. ಬಟ್ ಅವಾಗ ಇನ್ನೂ 4 ತಿಂಗಳು ಇದೆಯಲ್ಲ ಅಂತ ಅನಿಸ್ತಿತ್ತು. ಬಟ್ ಟೈಮ್ ಎಷ್ಟು ಬೇಗ ಹೋಯ್ತು ಅಂತ ನಿಜವಾಗ್ಲೂ ಗೊತ್ತೇ ಆಗಲಿಲ್ಲ. ಇನ್ನು ಹಾರ್ಡ್ಲಿ ನೋಡಿದ್ರೆ ಇನ್ನೊಂದು 20 days ಇದೆ ಅಷ್ಟೇ ಟೈಮು. 20 days ಎಲ್ಲಿದೆ? 20 days ಇಲ್ಲ, ಒಂದೊಂದು 15 ದಿನ ಇದೆ. ಏಯ್ ಮಾಮ, ಮೋಸ್ಟ್ಲಿ ಈ ವ್ಲಾಗ್ ಅಪ್ಲೋಡ್ ಮಾಡೋಷ್ಟರಲ್ಲಿ ಇನ್ನೊಂದು 3-4 days ಇರಬೇಕೇನೋ ಅಷ್ಟೇ. ಬಾರೋ ಮಾಮ, ಕೊಡ ಮಾಮ, ಬಾರೋ ಮಾಮ. ಸಿ ಅವ್ನು ನನ್ನ ಕಂಡ್ರೆ ಇಷ್ಟ, ನೀನೇ ಬಿಡ್ತಿಲ್ಲ ಬರೋದಕ್ಕೆ. ಇಫ್ ಎಟ್ ಆಲ್ ಹಿ ವಿಲ್ ಕಮ್ ಅಲ್ಲ, ಅವ್ನು ಅಳಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಏನಿಲ್ಲ ಬಾ. ನೋ 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 ಅನ್ನು ನೀನು ಅದಕ್ಕೆ ಇಚ್ಬೇಡ, ಮಗು ಬೆದ್ರುಕೊಂಡ್ಬಿಡುತ್ತೆ. ಯು ಡೋಂಟ್ 1 minute, ಐ ಗಿವ್ ಯು 1 minute. ಇಲ್ಲ ವಿಜಯ್, ಶಿ ಲುಕ್ ಅಟ್ ಮಾಮ್. ಮೋಹನ್ ಮಾಮನು ಲೆಫ್ಟ್ ಇಯರ್ಸ್ ಅಲ್ಲಿ ಪಿಯರ್ಸ್ ಮಾಡಿದ್ದಾನೆ. ಬಾಯ್ಸ್ ಎಲ್ಲ ಹಂಗೆ ಆಂಟಿ, ಮೆಜಾರಿಟಿ ಬಾಯ್ಸ್ ಎಲ್ಲರೂ ಲೆಫ್ಟ್ ಇಯರ್ ಏನೇ. ನೀನು 2 ಕಿವಿಗೂ ಮಾಡಿಸ್ತೀಯಾ ಇಲ್ಲ 1 ಕಿವಿ? ಒಂದೇ ಒಂದು ಇಸ್ಕೊಂಡಿದ್ದೀನಿ. ಒಂದೇ ಒಂದು. ಓಕೆ ಫೈನಲಿ ಇನ್ನೊಂದು ಇಸ್ಕೊಳ್ವೆ? ಬಂದ್ಬಿಟ್ಟ ಮಾಮ ಹತ್ರ. ಇವಾಗ ಸೆಟ್ಲ್ ಆದ. ಶಾರ್ಟ್ ಸ್ಟೋರಿ ಏನ್ ಹೇಳ್ಬೇಕು ಅಂದ್ರೆ ದಿವ್ಯಾ ಕನ್ಸೀವ್ ಇದ್ಲಲ್ಲ ಇದು ವಿಯಾನಿಂದ. ಸೊ ನನಗೆ ಅಂದ್ರೆ ಆಬ್ವಿಯಸ್ಲಿ ಸರ್ಟನ್ ಮಂತ್ಸ್ ಹೇಳಿರಲಿಲ್ಲ. ಸೊ ನನಗೆ ಗೊತ್ತಿತ್ತು ಶಿ ವಾಸ್ ಪ್ರೆಗ್ನೆಂಟ್ ಅಂತ. ಲಿಟ್ರಲಿ ದಿವ್ಯಾ ನನ್ನ ಕನ್ಸಲ್ಲೆಲ್ಲ ಬಂದಿದ್ದಾಳೆ, ಐ ಆಮ್ ಪ್ರೆಗ್ನೆಂಟ್ ಬೇಗಲ್ಲ ಅಂತ ಆ ಥರ ಹೇಳಿದ್ದಾಳೆ. ಲಿಟ್ರಲಿ ಐ ಯೂಸ್ ಟು ಟೆಲ್ ಹಿಮ್ ಎವ್ರಿ ಡೇ. ದಿನ ಲಿಟ್ರಲಿ ವಾರದಲ್ಲಿ ಒಂದು 2-3 ದಿವಸ ಅನ್ನೋದು ನನ್ನ ಕನ್ಸಿಗೆ ಬರೋಳು ದಿವ್ಯಾ. ಲೈಕ್ ಆ ಪ್ರೆಗ್ನೆಂಟ್ ಬೇಬಿ ಬಂಪ್ ಇಟ್ಕೊಂಡು. ಸೊ ಅದಕ್ಕೆ ನನಗೆ ಸ್ವಲ್ಪ ಇವ್ನ ಮೇಲೆ ಜಾಸ್ತಿ ಪ್ರೀತಿ ಇದೆ. ಯಾ ನಂದುಮ ಈಸ್ ಅ ಬ್ಲೆಸ್ಡ್ ಚೈಲ್ಡ್. ಓಕೆ ನಂದನ್ ಮಗು ಡಿಂಪಲ್, ಅವನಿಗೂ ಡಿಂಪಲ್ ಇದೆ. ಶೋ ಯು ಡಿಂಪಲ್ ಮಾಡಿ ನಂದನ್ ಮಗ. ನಂಗೂ ಇದೆ ಡಿಂಪಲ್. ಫೇಕ್ ಡಿಂಪಲ್. ಅವರಿಬ್ರು ಡಿಂಪಲ್, ನಾನು ಸಿಂಪಲ್. ಓಕೆ ಇಟ್ಸ್ ಟೈಮ್ ಟು ಇನ್ವೈಟ್. ನೀನ್ ಈ ಕಡೆ ಬಾ. ಅವ್ರು ಕಾಣಿಸಲ್ಲ ಅಂತ ನೋಡು. ಆಂಟಿ, ನೀವು, ದಿವ್ಯಾ, ಪೃಥ್ವಿ, ಅಂಕಲ್ ಮತ್ತೆ ಅಕ್ಕಗೂ ಹೇಳಿ. ವಿಜಯ್ ಫುಲ್ ಫ್ಯಾಮಿಲಿ. ಸ್ಪೆಷಲಿ ನನ್ನ ವಿಜಯ್ಗೆ ಸ್ಪೆಷಲ್ ಇನ್ವಿಟೇಷನ್. ಸೊ ಎಲ್ಲರೂ ಮದುವೆಗೆ ಬನ್ನಿ. ಫಸ್ಟ್ ಬರ್ತೀನಿ. ನೀನ್ ಫಸ್ಟ್ ಎಲ್ಲ ಎಲ್ಲರಿಗೂ ಮುಂದೆ ಇರ್ಬೇಕು. ಓಕೆ. ನೀನೇ ಬಂದು ಎಲ್ಲ ಹೇಳ್ಬೇಕು ಅಂದ್ರೆ ಇವ್ರಿಗೆ ಇನ್ವಿಟೇಷನ್ ಕಾರ್ಡ್ ಬೇಡ, ಬಟ್ ಸ್ಟಿಲ್ ಒಂದ್ ನೆನಪಿಗೋಸ್ಕರ ಒಂದ್ ಇನ್ವೈಟ್. ಓ M&M. ಆಂಟಿ ಎಲ್ರು ಬನ್ನಿ ಆಂಟಿ ಮದುವೆ. ಐ ವಾಂಟ್ ಟು ಸೀ ದ ಸಾರಿ. ನಮ್ ದಿವ್ಯಾ ಯಾವ ಸಾರಿ ಕೇಳಿದ್ರು ಹುಡಿಕೊಂಡು ತಗೊಂಡಿದ್ದೀನಿ ಆ ಕಲರ್ ನ. ವಾವ್ ವಾವ್ ಪರ್ಪಲ್. You asked for purple only, Yeah. no? ಏನ್ ಮೇಗ್ಲಾ ಫುಲ್ ಸೂಪರ್ ಆಗಿ ಕಾಣ್ಬೇಕಾಗಂತ ನನಗಲ್ಲ ನಿನಗೆ. ಐ ಡೋಂಟ್ ನೋ ನಿಮ್ಗೆ ಸಾರಿ ಕಾಣ್ತಾ ಇದೆಯೋ ಇಲ್ವೋ, ಬಟ್ ಈ ತರ ಇದೆ. ಫುಲ್ ಜರಿ ವರ್ಕ್ ಇದೆ ಅಂಡ್ ಬೇಬಿ ಪಿಂಕ್ ಕಲರ್ ಬಾರ್ಡರ್. ಐ ಥಿಂಕ್ ನೀವು ನೋಡಿರ್ತೀರ ಆಗ್ಲೇನೆ, ನಾನು ತಗೊಳ್ಳುವಾಗ ವಿಡಿಯೋ ಮಾಡಿದ್ದೆ. ಸೊ ಸೂಪರ್ ಆಗಿದೆ ಮೇಘನಾ, ಥ್ಯಾಂಕ್ ಯು. ನೀನ್ ಬೆಳಗ್ಗೆ ಹೊತ್ತಲ್ಲಿ ನೋಡು, ಇನ್ನೂ ಸ್ವಲ್ಪ ಬ್ರೈಟ್ ಆಗಿ ಚೆನ್ನಾಗಿದೆ. ಓಕೆ 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 ಡನ್. ಆಂಟಿ ಚೆನ್ನಾಗಿದೆ ಸೀರೆ, ಸೂಪರ್ ಆಗಿದೆ. ಸೊ ಇವಾಗ ನಮ್ಗೆ ಹೊರಡೋ ಟೈಮ್ ಆಗಿದೆ ಆಲ್ರೆಡಿ. Yes. 10:45 ಆಗಿದೆ. ಸೊ ಹೊರಡೋಣ. Yes, let's go. ಲೆಟ್ಸ್ ಗೋ ವಿಯಾನ. ಬನ್ನಿ ನೀವು ಎತ್ಕೊಂಡು ಹೋಗ್ತೀನಿ. And one more thing, actually ಇವರೆಲ್ಲರೂ ಮಾತ್ರ ನಾನಂತೂ ಮರೀತಾ ಇಲ್ಲ. ಪೃಥ್ವಿ, ಐ ವಿಶ್ ಯು ಆರ್ ಹಿಯರ್. ಇಟ್ಸ್ ಓಕೆ. ಮದುವೆ ಐ ಗಿವ್ ಕಾಲ್. ಓಕೆ, ಸೊ ಮಿಸ್ ಮಾಡ್ದಿರ ಮದುವೆಗೆ ಬರಬೇಕು, ಮುಂಚೆನೇ ಎಲ್ಲ ನಿಂತ್ಕೊಂಡು ಓಡಾಡಬೇಕು. ಇಬ್ರು ಬೆಸ್ಟ್ ಫ್ರೆಂಡ್ಸ್ ಮ್ಯಾರೇಜ್. ಎಸ್, ಆಂಟಿನೂ ಕರ್ಕೊಂಡ್ ಬರಬೇಕು. ಆಂಟಿ ನಾನಿದ್ದೀನಲ್ಲ. ಈ ಆಂಟಿ ಅಲ್ಲ, ಆಂಟಿ ಪೃಥ್ವಿ ಅವರಮ್ಮ. ಎಸ್. ಸೊ ಡೈರೆಕ್ಟ್ ಇವಾಗ ಮದ್ವೆಗೆ ಸಿಗೋಣ. ಬಾಯ್. ಓಕೆ, ಬಾಯ್ ಬಾಯ್. ಅಂಕಲ್ ಹೇಳ್ಬಿಡಿ. ಬಾಯ್ ಬಾಯ್ ಆಂಟಿ. ಬಾಯ್ ಅಂಕಲ್. ಆಂಟಿ ದೃಷ್ಟಿ ತೆಗಿಲಿಲ್ಲ ಹೋದ್ಮೇಲೆ. ಹಾಕಿ ಆ ಕಡೆ ಹಾಕಿ. ಅಯ್ಯೋ 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 ಅಯ್ಯೋ. ಓಕೆ, ದೃಷ್ಟಿ ತೆಗೆದ್ಬಿಡು ಅವನಿಗೆ. ಬಾಯ್ 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 ಬಾಯ್. ಸೊ ಫೈನಲಿ ಇನ್ವಿಟೇಷನ್ ಕಾರ್ಡ್ ಆಯಿತು ರಂಜನಾ ಮನೆಗೆ ಮತ್ತು ದಿವ್ಯಾ ಮನೆಗೆ ಕೊಟ್ಟು. ಸೊ ತುಂಬಾ ಚೆನ್ನಾಗಿ ನೋಡಿಕೊಂಡ್ರು. ಸೊ ದಿವ್ಯಾ ಮನೆಗೆ ಅಂದರೆ ನನಗೆ ಆ ರಂಜನಾ ಮನೆ ಅಂತೂ ಅತ್ತಿ ನನಗೆ ತುಂಬ ಇಮೋಷ್ನಲ್ ಆಗಿ ಹೆವಿ ಫೀಲ್ ಆಗ್ತಾಯಿತ್ತು. ಅಟ್ಲೀಸ್ಟ್ ಫಾರ್ 10 minutes ನಾನು ಕಾಮ್ ಮಾಡ್ಕೊಂಡಿದ್ದೆ ನನಗೂ. ಸೊ ಇವಾಗ ನಾನು ವಾಪಸ್ ತುಂಬ ಇಮೋಷ್ನಲ್ ಆಗಿಲ್ಲ. ನಾನು ಜಾಸ್ತಿ ಮಾತಾಡಿದ್ರೆ ನಾನು ತುಂಬ ಇಮೋಷ್ನಲ್ ಆಗ್ತಿದೆ ದಿವ್ಯಾನ ನೋಡುವೆ. ಏನೋ ಇವರಿಬ್ಬರು ಅಂದರೆ ನಂಗೆ ತುಂಬಾ ಇಷ್ಟ. ಆ್ಯಂಡ್ ಎಷ್ಟು ಚೆನ್ನಾಗಿ ದಿವ್ಯಾ ಮತ್ತು ಆಂಟಿ ನಮಗೆ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು. ಎಷ್ಟು ನಮಗೆ ಏನೇನು ಇಷ್ಟ ಅದೆಲ್ಲ ಆರ್ಡರ್ ಮಾಡಿ ಊಟ ಮಾಡಿಸಿ ಮತ್ತು ನಮ್ಮ ಪುಟ್ಟ ವಿಯಾನ ಜೊತೆ ಚೆನ್ನಾಗಿ ಆಟಾಡಿ ಇವಾಗ ಹೊರಟ್ವಿ. ಸೊ ಆಲ್ರೆಡಿ 11 o'clock ಆಗ್ತಾಯಿದೆ. ನಾವು ಮನೆಗೆ ರೀಚ್ ಆಗ್ತಾ 11:45 ಆಗುತ್ತೆ. ಏನಂದರೆ
ಇದೇ ನಾವು ಬ್ಯಾಚುಲರ್ ಆಗಿ ಇವತ್ತೇ ನಾವು ಲಾಸ್ಟ್ ಮೀಟ್ ಆಗೋದು. ಅಯ್ಯೋ ನಾವು ಫೋಟೋನೇ ತಗೊಂಡಿಲ್ಲ. ಅಯ್ಯೋ ಒಂದ್ ಸೆಲ್ಫಿ ತಗೋಬೇಕಿತ್ತು, ಮರ್ತೋಗ್ಬಿಟ್ಟೆ. ಸೊ ಪರವಾಗಿಲ್ಲ, ಮದ್ವೆಗೆ ಬರ್ತಾರಲ್ಲ ಅವಾಗ ತಗೊಳ್ಳೋಣ. ಬಟ್ ಏನಂದ್ರೆ ನಂಗೆ ಸಖತ್ ಇಷ್ಟ, ಸ್ಪೆಷಲಿ ದಿವ್ಯಾಕ್ಕಿಂತ ಇವಾಗ ದಿವ್ಯಾ ಅವ್ರ ಅಮ್ಮ ಆಗ್ಲಿ, ಮತ್ತೆ ಸ್ಪೆಷಲಿ ನಮ್ ಪುಟಾಣಿ ದಿವ್ಯಾ ಅದೇ ಆಂಟಿ ಮನೆಗ್ ಬಂದಾಗೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಆಂಟಿ ಅಂತೂ ನಮ್ ಮದ್ವೆಗೆ ಎಷ್ಟು ವೆಯ್ಟ್ ಮಾಡ್ತಿದ್ರು, ತುಂಬಾ ವರ್ಷದಿಂದ ಕೇಳ್ತಾ ಇದ್ರು ಯಾವಾಗ ಮದ್ವೆ ಅಂತ. ಸೊ ಫೈನಲಿ ಆ ದಿವಸ ಬರ್ತಾ ಇದೆ. ತುಂಬಾ ವೆಲ್ ವಿಶಸ್ ಅಂತ ಹೇಳಲ್ವಾ. ಸೊ ದಿವ್ಯಾ ಅಂಡ್ ಫ್ಯಾಮಿಲೀಸ್ ಲೈಕ್ ನಾನ್ ನೋಡಿರೋ ಪ್ರಕಾರ ಪ್ರತಿಯೊಬ್ಬರಿಗೂ ತುಂಬಾನೇ ಚೆನ್ನಾಗಿ ಅವರು ಏನ ಹೇಳ್ತಾರೆ, ತುಂಬಾ ಒಳ್ಳೇದ್ ಭಾವಿಸ್ತಾರೆ. ಸೊ ಅದಕ್ಕೆ ನಂಗೆ ತುಂಬಾ ಇಷ್ಟ ಆಗ್ತಾರೆ ಅವ್ರ ಫ್ಯಾಮಿಲಿ. ಅಂಡ್ ನಾನು ನಿಮಗೆ ಆಕ್ಚುಲಿ ನಾನು ಪ್ರೀವಿಯಸ್ ವ್ಲಾಗ್ಸ್ ಅಲ್ಲೆಲ್ಲ ಹೇಳಿದ್ದೀನಿ, ನಂದು ಡ್ಯೂರಿಂಗ್ ಟಫ್ ಟೈಮ್ ಅಲ್ಲೆಲ್ಲ ಮೇಘಲ ಜೊತೆಗೆ ಆಕ್ಚುಲಿ ದಿವ್ಯಾನೋ ಸೇರಿ ಇಬ್ರು ತುಂಬಾನೇ ಚೆನ್ನಾಗಿ ನನ್ನನ್ನು ನೋಡ್ಕೊಂಡಿದ್ದಾರೆ, ತುಂಬಾನೇ ಕೇರಿಂಗ್ ಅಂಡ್ ತುಂಬಾನೇ ವೆರಿ ಸಪೋರ್ಟಿವ್. ಸೊ ನಮ್ಮ 3 ಜನದೇ ಒಂಥರ ಗ್ಯಾಂಗ್ ಇದೆ. ಅಫ್ಕೋರ್ಸ್ ನಮ್ಮ 3 ಜನ ಬಿಟ್ಟು ಇನ್ನೂ ಫ್ರೆಂಡ್ಸ್ಗಳೆಲ್ಲ ಇದ್ರು, ಬಟ್ ನಮ್ದು 3 ಜನದ ಬಾಂಡಿಂಗ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇತ್ತು. ಇವಾಗ ಅಂದ್ರೆ ಇಷ್ಟು ವರ್ಷ ಆದ್ರೂ ಆಲ್ಮೋಸ್ಟ್ 8.5 years ಆಗ್ತಾ ಇದೆ. ಈ ಫ್ರೆಂಡ್ಶಿಪ್ ಹಿಂಗೆ ಕಂಟಿನ್ಯೂ ಆಗ್ತಾ ಇದೆ ವಿದೌಟ್ ಎನಿ ಟಚ್ ವುಡ್. ಯಾವುದೇ ತರದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಲ್ಲ. ನಮ್ಗೆ ಬೇಜಾರು ಆಗಲ್ಲ, ಬಟ್ ಏನಂದ್ರೆ ಅರ್ಥ ಮಾಡ್ಕೊಳ್ಳೋದು ಜಾಸ್ತಿ. ಸರಿ ಟೈಮ್ ಇಲ್ವಾ ಕಾಲ್ ಮಾಡಕ್ಕೆ, ಇಟ್ ಈಸ್ ಓಕೆ, ಯು ಟೇಕ್ ಯುವರ್ ಟೈಮ್. ಏನೇ ಆಗ್ಲಿ, ಯಾವಾಗ ಹಿಂಗೆ ಫ್ರೀ ಅನ್ಸುತ್ತೆ ಅವಾಗ ಮಾಡು. ಇವಾಗ ಎಲ್ಲರೂ ಅವ್ರವ್ರ ಲೈಫಲ್ಲಿ ಬ್ಯುಸಿ ಆಗ್ತೀವಿ, ಬಟ್ ಏನಂದ್ರೆ ಫ್ರೆಂಡ್ಶಿಪ್ ಅನ್ನೋದು ಏನಿರುತ್ತಲ್ಲ, ಇಟ್ ವಿಲ್ ಆಲ್ವೇಸ್ ಬಿ ದೇರ್. ಪ್ರಾಬ್ಲಮ್ ನಾವು ದಿನ ಕಾಲ್ ಮಾಡಿ ಕೇಳಲ್ಲ ಚೆನ್ನಾಗಿದ್ಯಾ, ಏನಾಗ್ತದೆ ನಿನ್ನ ಲೈಫಲ್ಲಿ, ಏನಿಲ್ಲ ಅದೆಲ್ಲ ದಿನ ಕೇಳಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಇವಾಗ ಆಬ್ವಿಯಸ್ಲಿ ಅವ್ರಿಗೂ ಮಗು ಇದೆ, ಬ್ಯುಸಿ ಇದ್ದಾರೆ, ನನಗೂ ವೆಡ್ಡಿಂಗ್ ಪ್ರಿಪ್ರೇಷನ್ಸು. ಬಟ್ ಸ್ಟಿಲ್ ಆ ಒಂದ್ ದಿವಸ ಸಿಗ್ತೀವಲ್ಲ, ಇಟ್ಸ್ ಲೈಕ್ ಇಟ್ ವಿಲ್ ಕಂಪೆನ್ಸೇಟ್ ಆಲ್ ಅದರ್ ಡೇಸ್ ಅಲ್ವಾ. ನೋ ಎಮೋಷನಲ್ ಡ್ರಾಮಾ ನಮ್ಮ ಫ್ರೆಂಡ್ಶಿಪ್ ಅಲ್ಲಿ, ಓನ್ಲಿ ಎಮೋಷನ್ಸ್. ಸರಿ ಇವಾಗ ಹೋಗೋಣ. ಆಲ್ರೆಡಿ 11:10 ಆಗ್ತಾ ಇದೆ. ಸೊ ಬೇಗ ರೀಚ್ ಆಗಿ ಮನೇನ ರೆಸ್ಟ್ ಮಾಡೋಣ. ನಾಳೆ ವಾಪಸ್ ಆಫೀಸ್ ಲಾಗಿನ್ ಆಗಿಬಿಟ್ಟು ನಾಳೆ ಮತ್ತೆ ಮೋಹನಿಗೆ ವಾಪಸ್ ಶಾಪಿಂಗ್ ಹೋಗಬೇಕು. ನಾವು ತುಂಬಾನೇ ಕಡಿಮೆ ದಿವಸ ಮಿಕ್ಕಿದೆ. ಓಕೆ ಗೈಸ್, ಮೇಡಮ್ ಮಾತಾಡ್ತಾ ಇದ್ದಾರೆ, ಇವತ್ತೆಲ್ಲ ಮಾತಾಡ್ಕೊಂಡಿರ್ತಾರೆ. ಎನಿವೆ ಇವಾಗ ಐ ಥಿಂಕ್ ವ್ಲಾಗ್ ತುಂಬಾನೇ ಲೆಂತ್ ಆಗುತ್ತೆ ಅನ್ಸುತ್ತೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀವಿ. ಹೋಪ್ಫುಲಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀವಿ. ಇಷ್ಟ ಆಗಿದೆ ಗೊತ್ತಲ್ಲ ಏನ್ ಮಾಡ್ಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ತುಂಬಾ ಜನ ವಿಶೇಷ ಇವಾಗಲೂ ನಮಗೆ ಕಳಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೋನ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಸೊ ಅದಕ್ಕೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ವಿಶಸ್ ಆಗಲಿ, ನಿಮ್ಮ ಆಶೀರ್ವಾದ ನಮ್ಮ ಇಬ್ರು ಮೇಲೆ ಇರಲಿ ಅಂತ ಕೇಳ್ಕೊತೀವಿ. ಎಸ್. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲೇ ಇರಿ, ಹೆಂಗೆ ಇರಿ, ಬೆಂದಾಸ್ ಆಗಿರಿ. ಟೇಕ್ ಕೇರ್.